ಹಲೋ ವೀಕ್ಷಕರೇ, ನಮಸ್ಕಾರ. ಕೂಟ್ಲು ಗಾಯತ್ರಿ ವೆಂಕಟೇಶ್ ಚಾನಲ್ಗೆ ಸುಸ್ವಾಗತ. ಇವಾಗ ನಾವು ತೋರಿಸ್ತಾ ಇರೋದು ಹೋಮ್ ಟೂರ್ ಬಂದ್ಬಿಟ್ಟು ಕೃಷ್ಣರಾಜ ವಿಲಾಸ ಬಂದ್ಬಿಟ್ಟು ಶ್ರೀ ಮಂಜುನಾಥ್ ಮತ್ತು ಲಕ್ಷ್ಮೀ ಮಂಜುನಾಥ್ ಅವರು ಮತ್ತು ಅವ್ರ ಪುತ್ರಿ ಕುಮಾರಿ ಡಾಕ್ಟರ್ ಸುಷ್ಮಿತಾ ಮಂಜುನಾಥ್ ಅವ್ರ ಮನೆ. ಇದನ್ನು ನೋಡಿ, ಇದು ಅಲ್ಲಿ ಕೂಟ್ಲು ಕೆರೆ ಮುಳುಗಡೆ ಆದಮೇಲೆ ಇಲ್ಲಿ ಬಂದು ಕಟ್ಟಿರೋದು. 100 ವರ್ಷದ್ದು ತುಂಬ ಹಳೆ ಕಾಲದ ಮನೆ. ಮತ್ತು ಇದು ನಮ್ಮ ಅಜ್ಜಿಗೆ ತಾಯಿ ಮನೆ ಆಗಬೇಕು. ನಮಸ್ತೆ ವೀಕ್ಷಕರೇ, ಇದು ನಮ್ಮ ಬ್ಯೂಟಿಫುಲ್ ಮನೆ. ವೆಲ್ಕಮ್ ವಿಸ್ಮಯ, ಪ್ಲೀಸ್ ಬನ್ನಿ ನಮ್ಮ ಮನೆಗೆ. ಇವತ್ತು ಸುಷ್ಮಿತಾ ಅವ್ರ ಮನೆ ಹೋಮ್ ಟೂರ್ ಮಾಡ್ತಾ ಇದ್ದೀವಿ. ಮಾಡಿದ್ರಿ ಯಾವುದಪ್ಪ ಇದಾ? ತಾತನ ಬಗ್ಗೆ ಆಗಿ ಏನಾದ್ರು ಹೇಳಿ ಅಷ್ಟೇ. ಓಕೆ ಅಂಕಲ್, ಯಾವ ಥರ ಕಸಿನ್ ಆಗ್ಬೇಕು ನಿಮ್ಗೆ? ಯಾವ್ದನ್ನ? ನಮ್ಮ ಅಜ್ಜಿಗೆ ತಮ್ಮ, ದೊಡ್ಡ ತಮ್ಮ, ಅವ್ರ ಮೊಮ್ಮಗ. ಕೃಷ್ಣ ಇದಾರಲ್ಲ, ಅವ್ರ ಮಗ. ಅಂಕಲ್, ನಮ್ಮ ವೀಕ್ಷಕರಿಗೆ ನಮಸ್ಕಾರ ಮಾಡಿ. ನಮಸ್ಕಾರ ವೀಕ್ಷಕರೇ, ಇದು ನಮ್ಮ ಹೊಸ ಮನೆ. ಸೊ ಇವತ್ತು ನಂದು ಹೋಮ್ ಟೂರ್ ಮಾಡೋಣ ಅಂತ ನಾನು ಮತ್ತು ವಿಸ್ಮಯ ಅಂದ್ಕೊಂಡ್ವಿ. ಸೊ ಅದಕ್ಕೆ ಪ್ಲೀಸ್ ಜಾಯ್ನ್ ಆಗಿ. ಓಕೆ, ಇದೇನು ಇದು ಆ್ಯಕ್ಚುಲಿ ವಾಕಿಂಗ್ ವಾರ್ಡ್ರೋಬ್ ಥರ ಮಾಡಿರೋದು. ಇದು ನಮ್ಮ ಹಳೆ ಟ್ರೆಡಿಷನ್ಸ್ ಅಂತ ಈ ಪೆಟ್ಟಿಗೆ ಇಟ್ಟಿರೋದು. ಇದು ಆಲ್ಮೋಸ್ಟ್ ಲೈಕ್ 100 years ಆಗಿದೆ. 100 years? ಹಾಂ, 100 years. ಇದು ವಾಕಿಂಗ್. ಇದು ನನ್ನ ಫೇವ್ರೆಟ್ ಸ್ಪಿಯರ್ ಮಿರರ್ ಅಂತ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿರೋದು. ಓಕೆ ಓಕೆ. ಸೊ ತುಂಬ ಚೆನ್ನಾಗಿದೆ, ಟ್ರೆಡಿಷ್ನಲ್ ಆಗಿ ಒಂಥರ. ಹಾಂ, ಟ್ರೆಡಿಷ್ನಲ್ ಪ್ಲಸ್ ಓಲ್ಡ್ ಟಚ್ ಎರಡೂ ಇರಬೇಕು. ಇದು ಹೆರಿಟೇಜ್ ಹೋಮ್. ನಿಮ್ಮ ರೂಮಾ ಇದು? ಹಾಂ ಹೌದು, ಇದು ನನ್ನ ರೂಮ್. ಇದು ಸ್ಕೈಲೈಟ್ ಎಲ್ಲ ಬರುತ್ತೆ ಮಾರ್ನಿಂಗ್. ಯೂಶಲಿ ಇದು ಯಾವ ಥೀಮಲ್ಲಿ ಮಾಡಿರೋದಂದರೆ ಸನ್ಲೈಟ್ ಡೈರೆಕ್ಟ್ಲಿ ನಮ್ಮ ಫೇಸ್ ಮೇಲೆ ಬಂದು ಎಬ್ರಿಸಿದಾಗ ಅದೊಂದು ಪಾಸಿಟಿವಿಟಿ, ಒಂದು ಥಾಟ್ ಪ್ರೊಸೆಸ್ ಇಟ್ಕೊಂಡು ಇದನ್ನು ಸ್ಕೈಲೈಟ್ ಮಾಡಿರೋದು. ಇದು ನಿಮ್ಮ ಸ್ಟಡಿ ಏರಿಯಾ? ಹಾಂ, ಇದು ನನ್ನ ಸ್ಟಡಿ ಏರಿಯಾ. ಸೊ ಮತ್ತು ಇದು ನಮ್ಮ ಪೂಜಾ ರೂಮ್. ಓಕೆ. ವೆಂಕಟೇಶ್ವರ ಸ್ವಾಮಿ. ಇದು ನಮ್ಮ ಮನೆ ದೇವರು. ತಾಂಜೂರ್ ಪೇಂಟಿಂಗ್ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಇದು ಎಲ್ಲರಿಗೂ ಟೇಸ್ಟ್ ಇದೆಯಾ ಅಂಕಲ್ ಆಂಟಿ ನಿಮಗೆ ಈ ಥರ? ಹಾಂ, ನಮಗೆ ತುಂಬ ಕಲ್ಚರ್, ನಮ್ಮ ಟ್ರೆಡಿಷನ್ಸ್ ಆ್ಯಂಡ್ ನಮ್ಮ ರೂಟ್ಸ್ನ ಇಟ್ಕೊಂಡೆ ಇದನ್ನು ಫುಲ್ ಪ್ಲ್ಯಾನ್ ಮಾಡಿರೋದು. ಎಲ್ಲ 3 ಜನಕ್ಕೂ? ನಮ್ಮ 3 ಜನಕ್ಕೂ. ಹಂಗೆ ಮೇಡಮ್. ಇವರು ನಮ್ಮ ತಾತ. ಸೊ ಇವರು ಅವಾಗಿನ ಕಾಲದಲ್ಲೇ ಮಹಾರಾಜರ ಜೊತೆ ಇದ್ಕೊಂಡು ಹೋಗ್ತಿರೋದ್ರಿಂದ ನಮಗೆ ಮತ್ತು ಮೈಸೂರಿಗೆ ತುಂಬ ಹಳೆ ನಂಟು ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ನಾವು ಕೃಷ್ಣರಾಜ ಒಡೆಯರ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರನ್ನೂ ನೆನಪಿಸ್ಕೋತೀವಿ ಈ ಸಂದರ್ಭದಲ್ಲಿ. ಅದಕ್ಕೆ ನಾವು ಅವ್ರನ್ನ ಇಟ್ಟಿದ್ದೀವಿ ಮನೇಲಿ. ಒಟ್ಟಿನಲ್ಲಿ ಮೈಸೂರಿಗೆ ತುಂಬ ಚೆನ್ನಾಗಿ ಕಾಂಟ್ಯಾಕ್ಟ್. ಹೌದು. ಇದು ಟಿವಿ? ಇದು ಟಿವಿ ಯೂನಿಟ್. ಇದು ಇದೇ ಕಲರಲ್ಲಿ ಬರಬೇಕು ಅಂತ ಮಾಡಿದ್ರು. ಇನ್ನೊಂದು ಗನ್ ಇದೆ, ಅದನ್ನು ಇಲ್ಲಿ ಇರಬೇಕು. ಮತ್ತು ಓಪನ್ ಕಿಚನ್ ಇರಬೇಕು ಅಂತ ಇದೊಂದು ಥೀಮಲ್ಲಿ ಇಟ್ಕೊಂಡು ಮಾಡಿದ್ದು ನಮ್ಗೆ ಕಲಿಸ್ತೀವಿ. ಇದು ಕಿಚನ್ ಏರಿಯಾ ಚೆನ್ನಾಗಿದೆ. ಹಂಗೆ ಹೋಗ್ತಿದ್ದೆ.
ಡೈನಿಂಗ್ ಡೈನಿಂಗ್ ಟೇಬಲ್. ಓಕೆ. ಇದು ಎಂಟೈರ್ ಕ್ರೆಡಿಟ್ ನಮ್ಗೆ ಹೋಗುತ್ತೆ. ಆಂಟಿದು ಇದು ಅವರು ಡಿಸೈನ್ ಮಾಡಿದ್ದಾರೆ. ಆಂಟಿ ತುಂಬ ಹೊತ್ತು ಕಳೆಯ ಸ್ಥಳ. ಆಂಟಿದೆ ಎಲ್ಲ ಫುಲ್ ಐಡಿಯಾ. ತುಂಬ ಚೆನ್ನಾಗಿದೆ ಆಂಟಿ. ಟ್ರೆಡಿಷ್ನಲ್ ಪಾಸಿಟಿವ್ ವೈಬ್ಸ್ ಬರ್ತಾ ಇದೆ ನಿಮ್ಮ ಮನೇಲಿ ಆ್ಯಕ್ಚುಲಿ. ಥ್ಯಾಂಕ್ ಯು. ಎಲ್ಲರ ಮನೇಲೂ ಅದು ಅನ್ಸಲ್ಲ ಆ್ಯಕ್ಚುಲಿ. ಒಬ್ಬೊಬ್ರು ಮನೆಗೆ ಬಂದರೆ ಪಾಸಿಟಿವ್. ಡೈನಿಂಗ್ ಏರಿಯಾ. ಸೊ ಬೆಳಗ್ಗೆ ಬಂದಿದ್ರೆ ಗಾರ್ಡನ್ ಯೂನಿಟ್ ಎಲ್ಲ ಕವರ್ ಆಗುತ್ತೆ. ಗಾರ್ಡನ್ ಯೂನಿಟ್ ಇದೆ. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಸುಷ್ಮಿತಾ. ಇಲ್ಲೂ ಒಂದು ಫುಡ್ ಗಾರ್ಡನ್ ಥರ ಮಾಡ್ಕೊಂಡಿದ್ವಿ. ಆ್ಯಂಡ್ ಇದು ವಾಶ್ರೂಮ್ ಆಯಿತು. ಇದು ವಾಶ್ರೂಮ್. ಓಕೆ ಓಕೆ ಕಾಮನ್ ವಾಶ್ರೂಮ್. ಇದು ನಮ್ಮ ಅಜ್ಜಿಗೆ ತುಂಬ ಇಷ್ಟ ಗಿಡಗಳಂದ್ರೆ. ಓಕೆ. ಸೊ ಅದಕ್ಕೋಸ್ಕರ ಇಲ್ಲಿ ಗಿಡಗಳು ಹಾಕಿದ್ದೀವಿ. ಸೊ ಕತ್ಲೆ ಇದೆ, ಲೈಟಿಂಗ್ ಸ್ವಲ್ಪ ಇಲ್ಲ, ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ತೇನೆ. ಓ ಇದು ಗಿಡಗಳು. ಮತ್ತೆ ನಮ್ಮ ಮನೆ ನೋಡ್ಕೊಳ್ಳೋಕ್ಕೆ ಒಬ್ರು ಇರ್ತಾರೆ, ಅವ್ರಿಗೆ ಅಂತ ಈ ಮನೆ. ಓ ಮನೆ ನೋಡ್ಕೊಳ್ಳೋಕ್ಕೆ ಅಂತ. ಓಕೆ. ಇದು ವಾಶ್ರೂಮಾ? ಹಾಂ, ಇದು ವಾಶ್. ಇದು ಕಾಮನ್ ವಾಶ್ರೂಮ್. ಇದು ಲಿವಿಂಗ್ ಕವರ್ ಮಾಡಲಿಲ್ಲ. ಇದೆಲ್ಲ ರೈಲ್ ಹುಡ್ಡಲ್ಲಿ ಮಾಡಿರೋದು, ಸೊ ದಟ್ ತುಂಬ ಗಟ್ಟಿ ಇರುತ್ತೆ ಅಂತ. ಇದು ಆಲ್ಮೋಸ್ಟ್ 100 years ಓಲ್ಡ್ ಹೆರಿಟೇಜ್ ಹೌಸ್. ಇದಾ? ಹಾಂ, 100 years. ಹೌದು, 100 years ಓಲ್ಡ್ ಹೆರಿಟೇಜ್ ಹೌಸ್. ಆ್ಯಂಡ್ ನಾವು ಇದಕ್ಕೆ ಒಂದು ಮಾಡರ್ನ್ ಟಚ್ ಕೊಟ್ಟು ಇದೆಲ್ಲ ಯಾರು ಕಲರ್ ಕಾಂಬಿನೇಷನ್ಸ್ ಎಲ್ಲ ಇದು ಮಾಡೋದು? ಪ್ಯೂರ್ಲಿ ನಾನು ಇದು ಎಂಟೈರ್ ಟೇಬಲ್ ಚೇರ್ ಎಲ್ಲ ಸೆಲೆಕ್ಟ್ ಮಾಡೋದು ನಮ್ಮಪ್ಪ. ಅಂಕಲ್ ತುಂಬ ಹಿಸ್ಟ್ರಿ ಆ್ಯಂಡ್ ಕಲ್ಚರ್ ಅಂದರೆ ತುಂಬ ಚೆನ್ನಾಗಿದೆ. ಸೊ ಅದಕ್ಕೋಸ್ಕರ ಈ ಥರ ಮಾಡಿದ್ದೆ. ಇದು ಏನು ವುಡ್ ಅಂತ ಹೇಳಿದ್ದು? ಇದೂ ಸ್ಕೈ ಲೈಟ್. ಓಕೆ. ಬಟ್ ನಾನು ಹೇಳ್ತಿರೋದು ಆ ಕಂಬಿಗಳೆಲ್ಲ ಇದೆಯಲ್ಲ, ಅದೆಲ್ಲ ರೈಲ್ ಕಂಬಿ, ರೈಲ್ವೆ ಟ್ರ್ಯಾಕ್ ಹಾಕಿ ಯೂಸ್ ಮಾಡಿರ್ತಾರಲ್ಲ, ಆ ಥರ ಕಂಬಿಯಲ್ಲಿ ಕಟ್ಟಿರೋದು. ಸೊ ದಟ್ ಅದು ಏನಂತಾರೆ ಗಟ್ಟಿಯಾಗಿ ಇರುತ್ತೆ ಅಂತ. ಇವಾಗ 100 years ಓಲ್ಡ್ ಇವಾಗಲೂ ಇದೆ ಅಂದರೆ ಮೇನ್ ರೀಸನ್. ಇದು ನಮ್ಮ ಅಪ್ಪ ಅಮ್ಮನ ರೂಮ್. ಆಂಟಿ ಅಂಕಲ್ದು. ಹಾಂ, ಇಲ್ಲೇನು ಸ್ಪೆಷಾಲಿಟಿ ಇದೆ? ಇಲ್ಲಿ ಅವ್ರಿಗೆ ಬೇಕಾದಾಗೆ ಅವರು ಇಲ್ಲಿ ಅಯರ್ನ್ ಬಾಕ್ಸ್ ಸ್ಟ್ಯಾಂಡ್ ಎಲ್ಲ ಇಟ್ಕೊಂಡಿದ್ದಾರೆ. ಮತ್ತು ಅವ್ರಿಗೆ ಬೇಕಾಗಿರೋ ಚೂಸ್ ಮಾಡಿರುವಂಥ ಪೇಸ್ಟಲ್ ಪೇಪರ್ಸ್ ಅಂದರೆ ಕಲರ್ ಆ ಥರ ಸೆಲೆಕ್ಟ್ ಮಾಡಿದ್ದಾರೆ. ಕಲರ್ ಚೆನ್ನಾಗಿದೆ. ನೋಡಿ, ನಾವು ಇದು ವಿಂಡೋಸ್ ಎಲ್ಲ ಹೆರಿಟೇಜ್ದೇ ಇಟ್ಕೊಂಡು ಅದಕ್ಕೆ ನಾವೊಂದು ಮಾಡರ್ನ್ ಟಚ್ ಕೊಟ್ಟಿರೋದು. ಹಳೇದೇನಿದೆ ಅದನ್ನು ಉಳಿಸ್ಕೊಂಡಿನೇ ಮಾಡಿರೋದು. ಇದನ್ನ ಒಂಥರ ಇನ್ಸ್ಪೈರ್ ಆಗಿ ತಗೋಬೇಕು ಎಲ್ಲರೂ. ಸೊ ದಟ್ ನಾವು ಮೇನ್ಲಿ ವಿಡಿಯೋ ಯಾಕೆ ಮಾಡ್ತಿದ್ದೀವಿ ಅಂದರೆ ನಮ್ಮ ರೂಟ್ಸ್, ನಮ್ಮ ಕಲ್ಚರ್ನ ಇಟ್ಕೊಂಡೇ ನಾವು ಯಾವಾಗಲೂ ಮುಂದೆ ಹೋಗಬೇಕು. ಸೊ ಅದನ್ನು ಯಾವಾಗಲೂ ಕ್ಯಾರಿ ಫಾರ್ವರ್ಡ್ ಮಾಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಲರ್ ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ ಆ್ಯಕ್ಚುಲಿ. ಇದು ಯಾವ ಟೈಲ್ಸ್ ಇದು? ಏನು ಇದು ಆ್ಯಕ್ಚುಲಿ ನಮ್ಮ ಅಮ್ಮನೇ ಸೆಲೆಕ್ಟ್ ಮಾಡಿರೋದು. ಇದು ಟೈಲ್ಸ್ ಎಲ್ಲ. ಓಕೆ. ಐ ಥಿಂಕ್ ಇದು ಮೊಸಾಕ್ ವರ್ಷನ್ ಆಫ್ ಟೈಲ್ಸ್. ಓಕೆ. ಮೊರಾಕಾನ್ ಟೈಲ್ಸ್. ಮತ್ತು ಇದಕ್ಕೂ ಒಂದು ಸಿಂಬಲ್ ಇದೆ. ಯಾಕೆ ಸಿಂಹ ಎಲ್ಲ ಯೂಶಲಿ ಯೂಸ್ ಮಾಡ್ತಾರೆ, ಬಟ್ ನಮ್ಮ ಮನೆಯಲ್ಲಿ ನಾವು ಅಶ್ವ ಯೂಸ್ ಮಾಡ್ತೀವಿ. ಸೊ ದಟ್ ಯಾವಾಗಲೂ ರನ್ನಿಂಗ್ ಹಾರ್ಸ್ ಇರಬೇಕು ಅಂತ.
ಇದೇನು ಸ್ಪೆಷಾಲಿಟಿ ರೂಮು? ಇದು ಆ್ಯಕ್ಚುಲಿ ಮಿರರ್ ಕೂಡ ಆಲ್ಮೋಸ್ಟ್ 80 ಇಯರ್ಸ್ ಆಗಿದೆ. 80 ಇಯರ್ಸ್. ಇದು ಪ್ಯೂರ್ಲಿ ರೋಸ್ ವುಡ್ಡಲ್ಲಿ ಮಾಡಿರೋದು. ಆ ಎಮೋಷನ್ಸೇ ಏನೋ ಒಂಥರ ಅಲ್ವಾ, ಹೊಸದು ಏನೇ ಆದರೂ ಆ 80 ಇಯರ್ಸ್ ಎಮೋಷನ್ಸ್. ಅಂದರೆ ನಮ್ಮ ಮುತ್ತಾತ ಆನ್ಸೆಸ್ಟರ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ದದ್ದು ಮಿರರ್, ಸೊ ಅದಕ್ಕೆ ಹಾಗೆ ಪ್ರಿಸರ್ವ್ ಮಾಡಿ. ಓಕೆ, ಇದು ಇದಲ್ಲ ಬಟ್ಟೆ. ಅವಾಗಿನ ಕಾಲದಲ್ಲಿ ಹೀಗೆ ಬಟ್ಟೆ ನೇತಾಕೆ ಈ ಥರ. ಬಟ್ ಇವಾಗೂ ಅದು ಟ್ರೆಂಡ್ ಆಗ್ತದೆ ಆ್ಯಕ್ಚುಲಿ. ನೀವು ವಜ್ರದ ಜಲಪಾತ ಮೂವಿ ನೋಡಿದ್ರೆ ಈ ಡಾಲ್ಸ್ ಎಲ್ಲ ನಿಮಗೆ ಕಾಣಿಸುತ್ತೆ. ಈ ಡಾಲ್ಸ್ ಎಲ್ಲ ಡಾಲ್ಸ್ ಕೂಡ ಓ ಕರೆಕ್ಟ್. ಡ್ಯಾಡಿ ಹೇಳ್ತಾ ಇದ್ರು ನನಗೆ, ಅದೇ ಡ್ಯಾಡಿ ಹೇಳ್ತಾ ಇದ್ರು ಇದೆಲ್ಲ ಒಂಥರ ಹೆಂಗೆ ಅನ್ಸುತ್ತೆ ಅಲ್ವಾ ಸುಸ್ಮಿತಾ? ಹೌದು, ಆನ್ಸೆಸ್ಟರ್ ಪ್ರಾಪರ್ಟೀಸ್. ನೀನು ಆಟ ಆಡಿದ್ಯಾ ಇದರಲ್ಲಿ ಏನಾದ್ರು? ಹಾಂ, ಇದು ನನ್ನ ಫೇವ್ರೆಟ್ ಡಾಲ್ ಆಗಿತ್ತು. ಐ ಥಿಂಕ್ ಇದು ನನ್ನ ಸರಾನೇ ಅನ್ಸತ್ತೆ. ಅವಾಗ ಚಿಕ್ಕ ವಯಸ್ಸಲ್ಲಿ ಬಂದಾಗ ಶಾರದಾ ದೇವಿನ ಹಾಕಿ ಆ ಥರ ಅಲಂಕಾರ ಮಾಡ್ತಾ ಇದ್ದೀನಿ, ನೆನ್ಪು ನನಗೆ. ಓಕೆ, ಇದೆಲ್ಲ ಎಷ್ಟು ವರ್ಷ ಇದೆ? ಇದನ್ನು ಆಲ್ಮೋಸ್ಟ್ ಇವಾಗ ರೀಸೆಂಟ್ಲಿ ಪೇಂಟ್ ಮಾಡಿಸಿದ್ದೀವಿ. ಓಕೆ ಓಕೆ ಓಕೆ. ಬಟ್ ಇದೆಲ್ಲ ತುಂಬ ಹಳೇದು. ಆಲ್ಮೋಸ್ಟ್ ಇದಕ್ಕೂ 100 ಇಯರ್ಸ್ ಆಗಿರ್ಬೋದು. ಬುದ್ಧ ತಾನೇ? ಬುದ್ಧ. ಹಾಂ, ಇದು ಶಿವ. ಹಾಂ, ಬಟ್ ಬುದ್ಧ ಥರ ಪೇಂಟ್. ಅದೇ ಪೇಂಟಿಂಗ್ ಹಂಗಿತ್ತಲ್ಲ. ಇದು ನೀನು ಆಂಟಿ ಅಂಕಲ್. ಓಕೆ, ಹಾಗೆ ವ್ಯೂ ಅಂತ. ಇದು ಓಲ್ಡ್ ಇದನ್ನೇ ರಿನೋವೇಟ್ ಮಾಡಿಲ್ಲ ಈ ಜಾಗನ? ಇದನ್ನ ಹಾಗೆ ಇಟ್ಕೊಂಡಿದ್ದೀವಿ. ಮುಂದೆ ಇಲ್ಲಿ ಏನಾದರೂ ಒಂದು ಒಳ್ಳೆ ಸೋಷಿಯಲ್ ಸರ್ವಿಸ್ಗೋಸ್ಕರ ಇದನ್ನು ಹಾಗೆ ಬಿಟ್ಟಿದ್ದೀವಿ. ಮುಂದೆ ಅದರ ಯೋಜನೆ ಸಹ. ಓಕೆ, ಇವರು ನಮ್ಮ ತಾತ. ದ ಮೇನ್ ರೀಸನ್ ನಾವು ಈ ಮನೆಯಲ್ಲಿ ಇರೋದಕ್ಕೆ ಕಾರಣ, ಐ ಥಿಂಕ್ ನಾನು ತುಂಬ ಎಮೋಷ್ನಲ್ ಆಗ್ತೀನಿ ಅವ್ರ ಬಗ್ಗೆ ಮಾತಾಡಿದ್ರೆ. ಮೇ ಬಿ ಅವರು ಬೋಧ ಮನೆ ನೋಡಿದರೆ ತುಂಬ ಖುಷಿ ಪಡ್ತಾಯಿದ್ರು. ಆ್ಯಂಡ್ ನನ್ನಲ್ಲಿ ಆ ಸೋಷಿಯಲ್ ಆ್ಯಕ್ಟಿವಿಸ್ಟ್ ಆಗಿರ್ಬೋದು ಅಥವಾ ಸೋಷಿಯಲ್ ವೆಲ್ನೆಸ್ ಅವ್ರ ಹ್ಯುಮ್ಯಾನಿಟಿ ಬಗ್ಗೆ ನಾನು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡ್ರೆ ಇವರು ನನಗೆ ತುಂಬ ಸ್ಫೂರ್ತಿ. ಬಿಕಾಸ್ ಇವ್ರು ನಡೆದಿರೋ ದಾರಿಯೆಲ್ಲ ಆ ಥರನೇ ಇದೆ. ನೀನು ಹಂಗೆ ಉಳಿಸ್ತಾ ಇದೆಯಲ್ಲ, ಅದು ಗ್ರೇಟ್. ನಾನು ಪ್ರೇ ಮಾಡೋದು ದಟ್ ನಾನು ಅದನ್ನು ಉಳಿಸ್ಕೊಂಡು ಹೋಗಬೇಕು ಅಂತ. ಇದು ಡೋರ್ ಕೂಡ ತುಂಬ ಹಳೆಯದು. ಇದಾ? ಹಾಂ, ನೀವು ಇದನ್ನು ನೋಡಿದ್ರೆ ಚೆನ್ನಾಗಿ ಹ್ಯಾಂಡಲ್ ಚೆನ್ನಾಗಿದೆ ಆ್ಯಕ್ಚುಲಿ. ವರ್ಕ್ ಇಲ್ಲಿ ಪಿಕಾಕ್ ಇದೆ ಅಲ್ಲ. ಹೌದು. ಮತ್ತು ಈ ಹೊಸಲು ನೋಡಿದ್ರೆ ಡಿಸೈನ್ ನಿಮಗೆ ಗೊತ್ತಾಗುತ್ತೆ ಎಷ್ಟು ಹಳೆಯದಿದೆ ಅಂತ. ಒಂದು ಬ್ರ್ಯಾಂಡ್ದು ಈ ಥರ ಬಂದಿದೆ, ಬ್ರ್ಯಾಂಡು ಸಿಂಬಲ್. ಬಟ್ ಆವಾಗಲೇ ನಾವು ಮನೆಯಲ್ಲಿ ಹಳೆ ಕಾಲದಲ್ಲೇ ಮಾಡಿಸಿದ್ವಿ ಈ ಥರ. ಏನು ಹೇಳ್ತೀರಾ ನಿಮ್ಮ ಮನೆ ಬಗ್ಗೆ? ನನಗೆ ತುಂಬ ಖುಷಿ ಇದೆ. ಮತ್ತು ಇದು ಪೂರ್ವಜರು ಮಾಡಿರುವಂಥ ಮನೆನ ನಾವು ಉಳಿಸ್ಕೊಂಡು ಮುಂದೆ ಎಲ್ಲ ಚೆನ್ನಾಗಿರ್ಬೇಕಂತ ಇಷ್ಟಪಡ್ತೀನಿ. ಬೇರೆಯವ್ರಿಗೂ ಮೋಟಿವೇಶನ್ ಆಗ್ತೀರಾ ಆಂಟಿ ನೀವು? ಆ್ಯಕ್ಚುಲಿ ಇನ್ಸ್ಪೈರ್ ಆಗ್ತೀರಾ ಈ ಥರ ಉಳಿಸ್ಕೊಂಡು ಹೋಗ್ಬೇಕು ಅಂತ? ತುಂಬ ಹೆಮ್ಮೆ ಇದೆ. ನಾನು ಕೂಟ್ಲು ಸೊಸೆ ಆಗಿರೋದಕ್ಕೆ ತುಂಬ ಹೆಮ್ಮೆ ಇದೆ. ಆ ಹೆರಿಟೇಜ್ ಹಾಗೆ ಬೆಳೆಸ್ಕೊಂಡು ಮುಂದುವರಿಸ್ಬೇಕಂತ ಆಸೆ ಪಡ್ತೀನಿ, ಮುಂದುವರಿಸ್ತೀನಿ ಕೂಡ. ಮುಂದುವರಿಸ್ತೀರಾ ಬಿಡಿ. ಅದೇ ರೀತಿ ನಾನು ಅವಳಿಗೆ ಪ್ರತಿ ಸತಿ ನಾನು ಅವಳಿಗೆ ಹೇಳೋದು ಅದೇನೆ, ನೀನು ಮುಂದುವರಿಸ್ಕೊಂಡು ಹೋಗಬೇಕು, ನಾನು ಮುಂದುವರಿಸ್ತೀನಿ, ಮುಂದೆ ಅವಳು ಮುಂದುವರಿಸ್ತಾಳೆ. ಅವಳಿಗೂ ಟೇಸ್ಟ್ ತುಂಬ ಚೆನ್ನಾಗಿದೆ, ಅವಳು ಚೆನ್ನಾಗಿದೆ. ಆ್ಯಂಡ್ ಯಾ ಮೇ ಬಿ ಅಲ್ಲಿ ಆ್ಯಕ್ಚುಲಿ ಹೇಳಬೇಕಂದ್ರೆ ದಿಸ್ ಇಸ್ ಲೈಕ್ ಹೋಮ್ ಬಿಲ್ಟ್ ಆನ್ ಲೆಗೆಸಿ ಅಂತ ಹೇಳ್ಬೋದು. ಇಟ್ಸ್ ದ ಟೈಟಲ್. ಓಕೆ, ಕೂಡ ಮೇ ಬಿ ಲೈಫ್ ಇದ್ದಿದ್ರೆ ಹೇಳ್ತಿತ್ತು ಅನ್ಸುತ್ತೆ ಯಾರ್ಯಾರೆಲ್ಲ ಈ ಮನೆಯಲ್ಲಿ ಇದ್ರು. ಇದನ್ನು ಹಾಗೆ ಉಳಿಸ್ಕೊಂಡಿದ್ದೀವಿ ನಾವು. ಎಲ್ಲಾರನ್ನೂ ನೋಡಿದೆ ಪಿಲ್ಲರ್ಸ್. ಎಲ್ಲ ಜನರೇಷನ್ನ ನೋಡಿ ಬಂದಿದ್ರೆ ಇದನ್ನ ಚೆನ್ನಾಗಿದೆ. ಇಲ್ಲಿ ತುಂಬ ಸನ್ಸೆಟ್
ಆ್ಯಂಡ್ ಸನ್ರೈಸ್ ನೋಡ್ಬೋದು. ಹಂಗಾರೆ ವೀಕೆಂಡ್ ಮಾತ್ರ ಮಿಸ್ ಮಾಡಲ್ಲ. ಹಾಂ, ಡೆಫಿನೆಟ್ಲಿ ಪ್ಲೀಸ್ ಬನ್ನಿ ವೀಕೆಂಡಲ್ಲಿ. ಅಲ್ಲ ನೀವು ವೀಕೆಂಡಲ್ಲಿ ಮಿಸ್ ಮಾಡಲ್ಲ ಹಂಗಾರೆ? ಹಾಂ ಶೋರ್, ನಾನು ಮಿಸ್ ಮಾಡಲ್ಲ. ಹಾಂ, ಇನ್ನ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಬೆಳಗ್ಗೆ. ಹೌದು. 1935 ಅಂತ ಬರ್ದಿತ್ತು ಬಿಲ್ಡಿಂಗ್. ಹೌದು ಹೌದು, ಅದು ಕೂಡ ವಿತ್ ಸಿಂಬಲ್ ಇದೆ, 2 ಸಿಂಹ ವಿತ್ ಅದೇ ಮೂವಿ ಶೂಟ್ ಆಗಿತ್ತು ಅಂತ ಡ್ಯಾಡಿ ಹೇಳ್ತಾ ಇದ್ರು. ಹೌದು ಹೌದು. ನೀವು ಆ ಥರ ಸಿಂಬಲ್ ಯೂಶಲಿ ಮೈಸೂರಲ್ಲಿ ನೋಡ್ಬೋದು, ಬಿಕಾಸ್ ಅಲ್ಲಿ ಗಂಡ ಬೇರುಂಡನ ಇದೆ. ಎಕ್ಸಾಕ್ಟ್ಲಿ ಆ ಥರನೇ ಥಿಂಕಿಂಗ್ ಇಟ್ಕೊಂಡು ಅದು. ನಮ್ಮ ತಾತ ಅಂತೂ ಹೇಳ್ತಾ ಇದ್ರು, ವಿಸ್ಮಯ ಒಂದು ಬುಕ್ ಬರೀತಾರೆ ಇದು ಇದ್ರ ಬಗ್ಗೆ. ಇದು ಹೇಳ್ದಲ್ಲ 1935 ಅಲ್ಲಿ ಇದು. ಅದು 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 ದಟ್ ಸಿಂಬಲ್ ಅದು ಕಟ್ಟಿದ. ಓಕೆ ಓಕೆ. ಇದು ನಮ್ಮ ಊರ್ ಗ್ರಾಮ. ಇದು ಕ್ಲಾಕ್ ಹಾಕಿದಾರಲ್ಲ, ಕ್ಲಾಕ್ ಯಾವ ಟೈಮು ಏನೋ ಅಂತ. ಇದನ್ನು ಕವರ್ ಮಾಡಬೇಡಿ, ನಮ್ಮ ಊರ್ ಗ್ರಾಮ ದೇವತೆ. ನಾನು ಎಲ್ಲ ಬೆಂಗಳೂರಲ್ಲಿ ಇದ್ದೀನಿ. ಇದು ಕೂಟ್ಲು ಮಾರಮ್ಮ ದೇವಿ ಟೆಂಪಲ್. ಕೂಟ್ಲು ಮಾರಮ್ಮ ಮುಳುಗಡೆ ಆದಮೇಲೆ ಅಲ್ಲಿ ತಂದಿಟ್ಟಿರೋದು. ಕೂಟ್ಲು ಕೆರೆ ಮುಳುಗಡೆ ಆದಮೇಲೆ ತಿಕ್ಕನಹಳ್ಳಿ ಕೆರೆ ಅಂತ ತಂದಿಟ್ಟು.